ನೆಚ್ಚಿನ ರವಿಯವರೇ ಹಾಗೂ ಸೋದರ ಸಮಾನರಾದಂಥ PH ರಾಜೇಶ್ ಅವರೇ, ಇನ್ನೋರ್ವ ಸೋದರ ಸಮಾನರು ಆಪ್ತರಾದಂಥ ನಾನಿ ಅವರೇ, ವೇಣು ಅವರೇ, ಅಖಿಲ್ ಅಂಡ್ ವರುಣ್. ಅಖಿಲ್ ಇಂಥ ಮಗ ಹುಟ್ಟಬೇಕು. ಯಾಕಂತಂದ್ರೆ ತಂದೆ ಬೆಳವಣಿಗೆ ನೋಡೋದು ಮಕ್ಕಳಿಂದ. ಈಗ ನಮ್ಮಪ್ಪನಿಗೆ ನಾನು ಹೆಂಗೆ ಆಧಾರ ಸ್ತಂಭವಾಗಿ ನಮ್ಮ ತಂದೆಯವರು 2-3 ಗೆಲುವು ನೋಡಿದೆ, ಅವ್ರ ಬೆಳವಣಿಗೆ ನೋಡಿದೆ, ಆ ಥರ ಮಗ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅಖಿಲ್ಗೆ ನಿನಗೆ ಬೇಡವೇ ಬೇಡ ಅಂತಿದ್ದು ಇಂಥ ಅದ್ದೂರಿ ಬರ್ತಡೆಯನ್ನ, ಇದೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು. ಎಲ್ಲರಿಗೂ ಬೇಕಂದಾಗ ಸಿಗೋದಲ್ಲ ಇದು, ಇದೊಂದು ಪುಣ್ಯ. ಯಾಕಂದ್ರೆ ನಮ್ಮ ಪೂರ್ವಿಕರಿಗೂ ನಮಗೂ, ನಮ್ಮ ತಂದೆಗೂ ನಮಗೂ ಎಷ್ಟೋ ಡಿಫ್ರೆನ್ಸ್ ಇದೆ. ಹಾಗಾಗಿ ಈಗಿನ ಜನರೇಷನ್ ಲೆವೆಲ್ಗೆ ಮಾಡಿದ್ದಾನೆ, ತುಂಬಾ ಸಂತೋಷ ಆಯಿತು. ಆಮೇಲೆ ರವಿ ರಾಜೇಶ್ ಹೆಂಗೆ ಅಂದ್ರೆ ಕಳೆದ 20 ವರ್ಷಗಳಿಂದ ನಮ್ಮ 3 ಜನ ಸ್ನೇಹಿತರು. ಅಂದ್ರೆ ತಾಲೂಕಲ್ಲಿ ಎಷ್ಟೋ ಜನ ಏನು ರವಿ ರಾಜೇಶ್ ಇಬ್ರೇನಾ ಅಂತ ಕಾಮೆಂಟ್ಸು ಮಾಡಿದ್ರು. ನಾನು ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ. ಅವರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ದುಡ್ಡು ಮಾಡ್ಕೋಬೇಕು, ಅದು ಮಾಡ್ಬೇಕು, ಇದು ಆ ಥರ ಏನೂ ಇಲ್ಲ. ಒಳ್ಳೇದೇನಾದ್ರೂ ಇದ್ರೆ ಹೇಳ್ತಾ ಇದ್ರು. ಇವತ್ತು ಅಂಥವ್ರ ನಾನು ಲೆಫ್ಟ್ ಟು ರೈಟ್ ಅಂತ ಇಡೀ ತಾಲೂಕಿಗೆ ಗೊತ್ತಿದೆ. ನಮ್ಮ ರವಣದ ವಿಶೇಷವಾಗಿ ಏನಂದ್ರೆ, ನೀನು ಯಾವ PhD ಮಾಡಿದವನಿಗೂ ಅಷ್ಟು ಬುದ್ಧಿ ಇಲ್ಲ, ಅವ್ರಿಗಿರೋ ಅಷ್ಟು ಬುದ್ಧಿ. ನಾನು ಏನೇ ಮಾತಾಡ್ಬೇಕಂದ್ರೂ 1-2 ನಿಮಿಷ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ, ಏನು ಕೌಂಟ್ರ್ ಮಾಡ್ಬೇಕು ಅಂತೇಳಿ. ಅಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಆಗೋ ಮನುಷ್ಯನ ನೀನ್ ಡಬಲ್ ಡಿಗ್ರಿ PhD ಮಾಡ್ಬೇಕಂತ ಏನಿಲ್ಲ, ಅಷ್ಟು ಬುದ್ಧಿವಂತ. ಸೆಕೆಂಡ್ಗಳಲ್ಲಿ ನನಗೆ ಐಡಿ ಕೊಟ್ಬಿಡ್ತಾನೆ, ಹಿಂಗೆ ಮಾತಾಡಿ ಬಾಸ್ ಅಂತಾನೆ. ಆದ್ರೆ ನನ್ನ ಬಗ್ಗೆ ಅವ್ರಿಗಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಹೆಂಗ್ ಬೆಳಿತೀನೋ 20 ವರ್ಷ ನನ್ನ ಜೊತೆ ಹಂಗೆ ಬೆಳೀತಾರೆ ರವಿ ಅವರು. ಆಗ್ಬೋದಲ್ಲ? ಇನ್ನು 20 ವರ್ಷ ಮುನ್ಸಿಪಾಲ್ ಅಲ್ಲಿ ಅವ್ರು ಬೇಡ ಅನ್ನೋರು ಅವರೇ ಅವ್ರು ಕೇಳಿದ ವಾರ್ಡ್ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. ಅವ್ರು ಆಗ್ಬೋದು, ರಾಜೇಶ್ ಆಗ್ಬೋದು, ಕೆಲವು ನನ್ನ ಸ್ನೇಹಿತರು ಅವ್ರಿಗೆ ಪರ್ಮನೆಂಟ್. ಆಮೇಲೆ ಇನ್ನೂ ಪ್ರಮೋಷನ್ ಕೊಟ್ಟರೆ ಮಗನಿಗೆ ಅವಕಾಶ ಸಿಗುತ್ತೆ, ನೋಡೋಣ. ಅಖಿಲ್ ಆಗಲೇ ಅವ್ರ ಅಪ್ಪನ ಜಾಗಕ್ಕೆ ಆಗಲೇ ಟವಲ್ ಹಾಕೊಂಡಿದ್ದಾನೆ ಅಂತ ಕೇಳ್ಪಡಿಸ್ತು ನನಗೆ. ನೋಡೋಣ, ಮುಂದಿನ ದಿನಗಳಲ್ಲಿ ಯಂಗ್ಸ್ಟರ್ ಆಗಿ ಈ ವಯಸ್ಸಲ್ಲೇ ರಾಜಕೀಯಕ್ಕೆ ಬಂದವರೆಲ್ಲ ಇವತ್ತೆಲ್ಲ ಚಿಕ್ಕ ವಯಸ್ಸಲ್ಲೇ ಮಂತ್ರಿಗಳಾಗಿದ್ದಾರೆ. ನಾನು 10 ವರ್ಷದಿಂದ 35 ವರ್ಷಕ್ಕೆ ನಾನು MLA ಆಗಿದ್ರೆ ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತೇನೆ. ಹಾಗೆ ಅವಕಾಶಗಳು ಎಂಗೇಜ್ ಅಲ್ಲೇ ಎಂಟ್ರಿ ಆಗ್ಬೇಕು, ಏನಕ್ಕೆ ಆಗಲಿ. ಒಂದು ಬಿಸ್ನೆಸ್ ಆಗ್ಬೋದು, ರಾಜಕಾರಣ ಆಗ್ಬೋದು, ಒಂದು ಅಫಿಷಿಯಲ್ ಆಗ್ಬೋದು. ಈ ತರ ನನ್ನ ಸ್ನೇಹಿತನ ವಿಶೇಷವಾಗಿ ಏನಿಲ್ಲ, ಪ್ರತಿ ವರ್ಷನೂ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚು ಕಾಲ ನಮ್ಮ ಜೊತೆ ಹುಟ್ಟುಹಬ್ಬವನ್ನು ಆಚರಿಸ್ಕೋಬೇಕು. ಆ ಭಗವಂತ ಈ ದಿನಗಳು ಒಳ್ಳೆ ಮನಸ್ಥಿತಿ ಹೆಂಗಂದ್ರೆ, ನಾನು ಬೈತೀನಿ, ರಾಜೇಶ್ ಬೈತಾರೆ, ನಾನಿ ಬೈತಾರೆ, ಗೊತ್ತಿಲ್ಲದಾಗ ದುಡ್ಡು ಕೊಟ್ಟು ಕಳ್ಸಿರ್ತಾರೆ. ಅವ್ರ ಮನೆಯವ್ರಿಗೂ ನಮ್ಮ ಮಕ್ಕಳಿಗೂ ಗೊತ್ತಾಗಲ್ಲ ಅನ್ಸುತ್ತೆ. ಅಂದ್ರೆ ಸಹಾಯ ಮಾಡೋದ್ರಿಂದ ಇಷ್ಟು ಜನ ಸೇರಿದ್ದೀರ. ನಾವು ಒಳ್ಳೆ ಕೆಲಸದ ಮೇಲೆ ನಮ್ಮನ್ನ ಜನ ಪ್ರೀತಿ ಮಾಡ್ತಾರೆ. ಅವ್ರಿಗೋಸ್ಕರ ಯಾವತ್ತೂ 1 ರೂಪಾಯಿ ಕೇಳಿಲ್ಲ ನನಗೆ. ನಾ ಬರೇ ಅವಾರ್ಡ್ಗೆ ಅದು ಮಾಡು ಇದು ಮಾಡು 20 ಕೋಟಿ ಕೆಲಸ ಕೊಟ್ಟಿದ್ದೀನಿ ಪಾವಗಡ ಟೌನ್ಗೆ ಅಭಿವೃದ್ಧಿಗೆ. 20 ಕೋಟಿ ಕೊಟ್ಟರೆ ಅದರಲ್ಲಿ 3 ಕೋಟಿ ಕಮ್ಮಿನೇ ಕೊಟ್ಟರು. 3 ಕೋಟಿ ಮಿಕ್ಸಿದ್ರು ನನಗೆ. 17 ಕೋಟಿಗೆ ಮಾತ್ರ ಆಕ್ಷನ್ ಪ್ಲಾನ್ ಮಾಡಿದ್ರು. ಈ ಏರಿಯಾದಲ್ಲಿ ಬಡಾವಣೆ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಗಂಗಮ್ಮ ದೇವಸ್ಥಾನಕ್ಕೂ ಎಷ್ಟು ಹಣ ಆಗ್ತದೆ? 30 ಲಕ್ಷ ಹಣವನ್ನ ಇವರು ಹೇಳಿದ ತಕ್ಷಣ ಆಗದೆ ಇನ್ನೂ ಒಂದು 10 ಲಕ್ಷ ಹೇಳಿದ್ದಾರೆ. 10-15 ಲಕ್ಷ ಅದನ್ನು ಸೇರಿಸಿದ್ದೀನಿ ಬಂದೆ ಅಲ್ವಾ. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಎಲ್ಲ 23 ಜನ ಗೆಲ್ಸಿದ್ರೆ ಮಾತ್ರ ನನ್ನ ಸಮಾಧಾನ. ಅಂದ್ರೆ ಬೇರೆ ಪಾರ್ಟಿಯವ್ರು ತಪ್ಪು ತಿಳ್ಕೊಬೇಡ್ರಿ, ರವಿ ಅಭಿಮಾನಿಗಳು ಸ್ನೇಹಿತರು ತಪ್ಪು ತಿಳ್ಕೊಬೇಡಿ. ರಾಜಕಾರಣ ಮಾಡ್ತೀವಿ, ವಿಶ್ವಾಸದಲ್ಲಿ ಎಲ್ಲ ಪಕ್ಷದವರು ನನ್ನ ಸ್ನೇಹಿತರೆ. ಹಾಗಾಗಿ ಈ ಒಂದು ಹುಟ್ಟುಹಬ್ಬವನ್ನ ಯಶಸ್ವಿಯಾಗಿ ಆಚರಿಸಿಕೊಂಡಿರ್ತಕ್ಕಂಥ ನಮ್ಮ ಸಹೋದರ ರವಿ ಅವರಿಗೆ ದೇವರು ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲದಕ್ಕಿಂತ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ. ತುಂಬಾ ಸಂತೋಷ. ನಮಸ್ಕಾರ. ಒಳ್ಳೆ
ಅದ್ಭುತವಾದಂತ